ಓ ನೀವು ನೆಂಟರು ಬಂದ್ರೆ ಅಂಗಡಿಲಿ ಇರೋವೆಲ್ಲ ಖಾಲಿ ಮಾಡ್ತಾರೆ ಅಂತ ಬೈತಾರೆ ಕಣೋ. ಇದೊಂಥರ ಡ್ರೈ ಜಾಮೂನ್ ಕಡೆ ಸಕ್ಕತ್ತಾಗಿದೆ. ಈಗ ಯಡೂರಲ್ಲಿ ಸಹಸ್ರ ಬ್ಯೂಟಿ ಪಾರ್ಲರ್ ಅಂತ, ಇದು ಯಾರ್ದು ಅಲ್ಲ, ಅನಿತಾ ನಮ್ಮ ಜೊತೆ ಇದ್ರಲ್ಲ ಅವ್ರದ್ದು ಮನೆ ಇದು. ಬ್ಯೂಟಿಫುಲ್ ಆಗಿದೆ. ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ. ತುಂಬ ಟ್ರೆಡಿಷನಲ್ ಆಗಿ ಈ ಪ್ರಾಂತ್ಯದ ಮನೆ. ನನಗೆ ಈ ಮನೆ ಏನು ಮನೆ ಅಂತಾರಿದ್ನ, ಡಬಲ್ ಮನೆನಾ, ಉಪ್ಪುರ್ಗಿ ಮನೆ ಅಂತಾರ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅನಿತನ ಬಿಸ್ನೆಸ್ಸು ಇಲ್ಲೇ ಇದೆ. ಬ್ಯೂಟಿ ಪಾರ್ಲರ್ನು ಇಟ್ಕೊಂಡಿದ್ದಾರೆ. ನೋಡೋಣ ಬ್ಯೂಟಿ ಪಾರ್ಲರ್ನ. ಅಲ್ಲಿ ಪಕ್ಕದಲ್ಲಿ ಅವರು ಅಂಗಡಿನೂ ಇಟ್ಕೊಂಡಿದ್ದಾರೆ. ಸಖತ್ತು ಬಿಸ್ನೆಸ್ ಮಾಡ್ತೀನಿ. ಬಿಸ್ನೆಸ್ ಎಲ್ಲ ಮಾಡೋದು ಕಲ್ತ್ಕೊಬಿಟ್ಟಾರೆ. ನೋಡಿ ಒಳಗಡೆ ಗೇಟ್ ಎಷ್ಟು ಚೆನ್ನಾಗಿದೆ ನೋಡಿ ಇದು. ಒಂಥರ ಡಿಸೈನ್ ಸೂಪರಾಗಿದೆ ನೋಡಿ. ವಾತಾವರಣ ಕೂಡ ಅದ್ಭುತವಾಗಿದೆ. ಇವ್ರದ್ದು ಅನಿತನ ಮನೆ ಹೋಮ್ ಟೂರ್ ಇದು. ಬನ್ನಿ ನೋಡೋಣ. ಲಾನ್ ನೋಡಿಲಿ ಮನೆ ಮುಂದೆ. ಹಳ್ಳಿಗೆ ಇದೇ ಪೇಟೆ ಅಲ್ಲ, ಇಲ್ಲಿಗೆ ಇದೇ ಪೇಟೆ. ಇದೇ ಪೇಟೆ ಒಳಗಡೆ ಬಂದು ಇದು ಸಗಣಿ, ಇನ್ನೂ ಸಗಣಿ ಸಾರಿಸ್ತಾ ಇದ್ರಿ ನೀವು. ಸಗಣಿ ಮೇಲೆ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಒಳಗಡೆ ಬಂದ್ರೆ ಅಂಗಡಿ ಲೂಟಿ ಮಾಡಾಯ್ತು. ಬಂದಿದ ತಕ್ಷಣ ಅಂಗಡಿ ಚಾಕ್ಲೇಟ್, ಕಡಲೆ ಮಿಠಾಯಿ ನೋಡಿಲ್ಲ ನನಗೊಂದು. ಏನು ತಂಪಾಗಿದೆ ಈ ಬಿಸಿಲು. ನಿಮ್ಗೆ ಇಲ್ಲಿ ಆ್ಯಕ್ಚುಲಿ ಬಿಸಿಲು ಜಾಸ್ತಿ. ಇಲ್ಲ ಇಲ್ಲ, ಇಲ್ಲಿ ತಣ್ಣಗಿರುತ್ತೆ. ಈ ಮನೆ ಈ ವಾತಾವರಣ ಇಟ್ಕೊಂಡು ಮುಚ್ಚಿಗೆ ಮನೆ ಇದು, ಹಿಂದಿನ ಮನೆಗಳಲ್ಲ, ಓಡಾಗಿರುತ್ತೆ. ಬನ್ನಿ ಒಳಗೆ ಬನ್ನಿ. ಸರ್ ಇದೊಂಚೂರು ನೋಡೋಣ. ಒಂಚೂರು ಏನೇನೋ ಗಿಡಗಳು ಹಾಕಿದ್ರೆ ನೋಡಿ. ಪಾಟು ಈ ಕಡೆ ನೋಡಿದ್ರೆ ಬಾಳೆ ಗಿಡ ನೋಡಿದ್ರಿ, ತುಳಸಿ ಕಟ್ಟೆ. ಈ ಪ್ರಾಂತ್ಯದಲ್ಲಿ ಎಲ್ಲಾರ್ದು ಒಂದೇ ತರ ತುಳಸಿ ಕಟ್ಟೆ ಇದು. ಇದೇ ತರ ಒಂದೇ ಡಿಸೈನ್ ಅಷ್ಟೇ ಅಷ್ಟೇ. ಎಲ್ಲಾರ್ದು ಒಂದೇ ತರ. ಕಟ್ಟಡ ಸ್ವಲ್ಪ ದೊಡ್ಡದಿರುತ್ತೆ ಉಳ್ಕೋಪದಲ್ಲೇ. ಇಲ್ಲಿ ಚಿಕ್ಕದು ತುಳಸಿ ಕಟ್ಟೆ ಒಂದೇ ತರ ಇದೆ ನೋಡಿ. ಇದು ಅಮೃತ ಬಳ್ಳಿ, ಒಳ್ಳೆದಿದು. ಹೌದಾ? ಈ ಕೊರೋನಾ ಟೈಮಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಜ್ವರಕ್ಕೆ, ಇದಕ್ಕೆಲ್ಲ ಕಷಾಯ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ಭಾರಿ ಒಳ್ಳೇದು ಅಂತ. ಅಮೃತ ಬಳ್ಳಿ ಇದು. ನಿಮ್ಮ ಬಹಳ ಅಭಿಮಾನಿ. ಹೌದಾ? ಪೇಜ್ ನ ಫಾಲೋ ಮಾಡ್ತಿದ್ದೀನಿ. ಹೌದಾ? ಪಕ್ಕದ ಮನೆ. ಹೌದಾ? ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬೆಂಗಳೂರಿಂದ ನೀವು ಪಾದಯಾತ್ರೆ ಮಾಡಿದಿಂದ ಹಿಡಿದು ಕಾಯಿ ಹೊಡೆಯಕ್ಕಾಗ್ತದೆ. ಅವ್ರ ಕಾಯಿ ಹೊಡೆದ. ಅಯ್ಯೋ ಅಲ್ಲ ಕಣ, ಕಾಯಿ ಹೊಡೆಯೋದು ಎಲ್ಲರಿಗೂ ಫೇಮಸ್ ಮಾಡಾಕಿದ್ರಲ್ಲ. ಬನ್ನಿ ಬನ್ನಿ ಒಳಗೆ ನೋಡೋಣ. ನೋಡಿ ಇದು ವಿಂಡೋ ಹೆಂಗಿದೆ. ಫಸ್ಟ್ ಆಫ್ ಆಲ್ ಇದು ಸಖತ್ತಾಗಿದೆ. ಇದು ಯಾವುದು ಚಾವಣಿನ ಸಖತ್ತಾಗಿದೆ ನೋಡಿ. ಒಳಗಡೆ ನುಗ್ಗು ರೆಡ್ ಆಕ್ಸಿಡ್ ಹೌಸು. ನೋಡಿ ಪೇಂಟಿಂಗ್ ಇಟ್ಟು ಹಳೆ. ಇದು ಇವನ್ ನೋಡಕ್ಕೆ ಮಜಾ. ಈ ಚೇರ್ಗಳು ಇದೆಲ್ಲ ನಮ್ಮ ಬಾವರ್ ಮದ್ವೆಲೆಲ್ಲ ಪೇಂಟಿಂಗ್ ಮಾಡ್ತಿರೋದು. ಇದೆಲ್ಲ ನೀವು ಮಾಡ್ಸಿರೋದು? ಪೇಂಟಿಂಗ್ ಮಾಡ್ತಿರೋದು ಇದು. ಒಳ್ಳೇದಾಗ್ಲಿ ನಿಮ್ಮ ಮೂವಿಗೆ ಹೋಗಿದ್ದು ಎಲ್ಲ. ಹೌದಾ? ನೋಡಿ ಒಳ್ಳೇದಾಗ್ಲಿ, ಖುಷಿ ಆಯ್ತು. ನಿಮ್ಗೂ ಅಷ್ಟೇ ಸರ್, ಬಹಳ ಅಭಿಮಾನಿ. ಬಹಳ ಚೆನ್ನಾಗಿ ನೀವು ಮೋಟಿವೇಶನ್ ಸ್ಪೀಚ್ ಗಳು ಎಲ್ಲ ನೋಡ್ತಿರ್ತೀವಿ. ಫುಲ್ ಫಾಲೋ ಮಾಡ್ತೀವಿ ನಾವು. ನಿಮ್ಮ ಸಂತೋಷ. ನೀವು ಫುಲ್ ಏನು ಶಿವಮೊಗ್ಗ ಬಂದು ಎಂಟರ್ ಆದ್ರಲ್ಲ, ಶಿವಮೊಗ್ಗ ಎಂಟರ್ ಆಗಿ ಹಿಂಗೆ ಆಗು ಅಲ್ಲಿ ಜೋಗ, ಕಾರ್ಗಲ್ಲು, ಹೊಳೆಲ್ ಬಂದು ಸ್ನಾನ ಮಾಡಿ, ಇಲ್ಲಿಂದ ಬಂದು ಮಣಿ, ಅಬ್ಬಿ ಫಾಲ್ಸ್, ನೈಟ್ ಬಂದೆಲ್ಲ ಆರ್ಟ್ ಆಗಿದ್ದು ಎಲ್ಲದು ನೋಡಿ. ಅವ್ರು ಬರ್ತಾ ಹೌದಾ? ಪಾದಯಾತ್ರೆನೂ ನೋಡ್ದೆ ಎಲ್ಲದನ್ನು. ನೀವು ಅಡಿಗೆ ಇದ್ರದ್ದು ಮನೆಗೆ ಹೋಗಿ ಇವ್ರಿಗೆ ಎಣ್ಣೆ ಕೊಟ್ಟಿದ್ದು ಎಲ್ಲದೂ ನೋಡಿದ್ವಿ. ಬಹಳ ಚೆನ್ನಾಗಿ ನೀವು ಮಾತಾಡ್ತೀರಿ. ಸಿಗುತ್ತೆ ನೆಟ್ವರ್ಕ್. ನಾನು ಶಿವಮೊಗ್ಗದಲ್ಲೇ ಇರೋದು. ಅಂದ್ರೆ ನಮ್ಗೆ ಏನು ನಿಮ್ಮ ಒಂದ್ ಪೋಸ್ಟ್ ಅಪ್ಲೋಡ್ ಮಾಡ್ತಿದ್ದಂಗೆ ಬಂದ್ಬಿಡುತ್ತೆ. ನಾವು ಹಂಗ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಹಂಗಾಗಿ ಎಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಒಳ್ಳೆದಾಗ್ಲಿ ಸರ್ ನಿಮ್ಮ ಮೂವಿಗೆ. ನಮ್ಮೂರವ್ರು ಒಂದು ಮಾಡ್ತೀರಂದ್ರೆ ನಮ್ಗೆ ಇನ್ನೂ ಖುಷಿ. ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಮೋಟಿವೇಶನ್ ಇಲ್ಲ ಸರ್ ಖಂಡಿತ. ಯಾಕಂದ್ರೆ ನಮ್ಮೂರು ನನಗೆ ಹಿರೇಗೌಡ್ರು ಸತೀಶ್ ಹಿರೇಗೌಡ್ರು ಅಂತಿದ್ದ. ನಿಮ್ ವಾಯ್ಸ್ ಅಲ್ಲೇ ನಾನು ಅನ್ಕಂತಿದ್ದೆ. ಯಾವತ್ ಇಲ್ಲಿ ಬಂದು ನಿಮ್ಮ ಅಜ್ಜಿ ಮನೆಗೆ ಬಂದ್ರಲ್ಲ, ಎಲ್ಲೋ ನೋಡಿನಲ್ಲ ಇವ್ರ ಮನೆ ಅಂತ. ಅವಾಗ ನೀವು ಬಂದು ಮಾತಾಡ್ಸ್ತಾರಲ್ಲ, ಅವಾಗ ಗೊತ್ತಾಯ್ತು. ಅದಕ್ಕಿಂತ ಮುಂಚೆಯಿಂದ ನೀವು ಫಾಲೋ ಮಾಡ್ತಾ ಇದ್ದೀರಿ. ಹಿಂಗಾಗಿ ಚೇತನ್ ಅಂತ. ಒಳ್ಳೆದಾಗಿ ಸರ್. ಈಗ ಮತ್ತೆ ಇನ್ನೊಂದು ಇದು ಹಾಲು ಹೊರಗಡೆ ಎಲ್ಲ ನೆಂಟರು ಬಂದಾಗ ಕುತ್ಕೊಂಡು ಎದ್ದು ಆಮೇಲೆ ಒಳಗಡೆ ಹೋಗೋದು. ಈಗ ನೋಡಿ ಇದು ಅಟ್ಟ. ಇಲ್ಲೊಂದು ರೂಮ್ ಇದೆ. ಅಟ್ಟ ಸಕಲಾಯ್ತಲ್ಲ. ಇಲ್ಲೊಂದು ನಮ್ಮ ದೇವ್ರ ಕೋಣೆ ಇದು. ಹೌದಾ? ಲೈಟ್ ಇಲ್ಲ ಕಟ್ಲಿಕ್ಕೆ. ಬನ್ನಿ ಬನ್ನಿ. ನಾನು ತಿಂದಿದ್ದೀವಾ? ತೊಂದ್ರೆ ಇಲ್ಲ. ತೊಂದರೆ ಇಲ್ವಾ? ಇದು ನಮ್ಮ ದೇವ್ರ ಕೋಣೆ. ಹಿಂದಿ ನೋಡಿ ತುಂಬಾ ಫೋಟೋಗಳು ಇರ್ತಿದ್ರು. ಇನ್ನೊಂದು ತೆಗಿರಿ ವಿಂಡೋ. ಅದನ್ನ ತೆಗಿ. ಆ ಕಡೆ ತೆಗಿಬೋದಾ?
ಇದು ಅವಾಗಿನ ಮನೆಗಳೆಲ್ಲ ರೂಮ್ ಅದ್ರ ದೇವ್ರ ಕೊಠಡಿ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಮಾಡೋದು. ಆ ಬೆಳಕು ಎಷ್ಟು ಚೆನ್ನಾಗಿ ಬೀಳುತ್ತಲ್ಲ, ಆ ವೆಂಟಿಲೇಷನ್ ಒಂದು ವಿಂಡೋ ತೆಗೆದಿದ ತಕ್ಷಣ ಹಂಗೆ ಏನು ಬ್ಯೂಟಿ. ಮಲ್ಗೋಕೆ ಎಷ್ಟು ಚೆನ್ನಾಗಿದೆ ಈ ಜಾಗದಲ್ಲಿ. ಬಾಳೆ ಗಿಡಗಳು ನೋಡ್ಕೊಂತ ದೇವ್ರು ನೋಡ್ಕೊಂಡು. ಹೌದಾ? ಹ್ಞೂ ಅಟ್ಟ ಹುಷಾರಾಗತ್ತಿ. ಲಾಸ್ಟ್ ಟೈಮ್ ಬಂದು ಹತ್ತಿದ್ದೆ ನಾನು ಇಲ್ಲಿ, ಮುರ್ದಾಕಿದ್ನೇನಪ್ಪ ಅಲ್ವಾ? ಬರೀ ಮುರ್ದಾಕದೆ ಕಳ್ದಾಕೋದು. ಚಾವಣಿ ಮುಟ್ಟೆಗೆ ಇಲ್ಲಿ ಮಲ್ಗೋಕೆ ಎಷ್ಟು ಚೆನ್ನಾಗಿತ್ತು ನೋಡಿಲ್ಲ. ಇದು ಕಬ್ಬಣದ ಪೆಟ್ಟಿಗೆಗಳು ಇಲ್ಲಿ ನೋಡವ, ನಿಂದು ಫೇವ್ರೇಟು ಟ್ರಂಕು ನೋಡಿ ಎಷ್ಟು ಚೆನ್ನಾಗೈತೆ. ಯಾರು ನಿರ್ಮಾಣ ಹಾಕೊಂಡು ಕೂತ್ಕೊಂಡ್ಯೋ. ಇದೆಲ್ಲ ಚೇರ್ಗಳು ಎಂತ ಗೊತ್ತಾ, ಆ ಕಾಲದ ಫ್ಯಾಷನ್ ಡಿಸೈನ್. ಆ ಕಾಲದಲ್ಲಿ ಫೋಟೋಗ್ರಫಿಗೆ ಅಂತ ಕೂರಿಸ್ತಿದ್ದಂತ ಚೇರ್ಗಳಿವು. ತುಂಬಾ ಹಬ್ಬ ಬಂದಾಗ ತುಂಬಾ ಜನ ಬಂದಾಗ ಇಲ್ಲೆಲ್ಲ ಬರ್ತಾ ಇರ್ತಾರೆ. ಇಲ್ಲಿ ಫ್ಯಾಷನ್ ಚೇರ್. ನಾವು ಮೊದ್ಲು ಮಾವ ಎಲ್ಲ ಇದ್ರಲ್ಲ, ನಾವ್ ಇದೇ ರೂಮ್ ಅಲ್ಲೇ ಮನಗ್ತಾ ಇದ್ವಿ. ಇಲ್ಲಿ ಕಾಟ್ ಹಾಕೊಂಡಿದ್ವಿ, ಈಗ ಕೆಳಗ್ ಹೋಗಿದ್ವಿ. ಇಲ್ಲಿ ಮನಗ್ ಬಿಟ್ರು ಎಲ್ಲ ಯಾರು ಬಂದ್ರು ಯಾರು ಹೋದ್ರೆ ಇಲ್ಲೆಲ್ಲ ಗೊತ್ತಾಗ್ತಾ ನಾವೆಲ್ಲ ಮನಗ್ತಿದ್ವಿ. ಇವಾಗ ಅಂದ್ರೆ ಮೆಟ್ಲು ಹತ್ತಲ್ಲ, ನಾವ್ ಒಬ್ರೇ ಇರೋದಲ್ಲ, ಮಾವ ಇರೋದು ಅಲ್ಲಿ ಮನಗ್ತಿದ್ರ. ಅವಾಗ ಇಲ್ಲಿ ಮೇಲ್ ಬರ್ತಿದ್ವಿ ನಾವು. ಇವಾಗ ಕೆಳಗೆ ಮನಗ್ತಿವಿ, ಮೇಲ್ ಬರದೇ ಇಲ್ಲ. ಏನಾದ್ರು ಕ್ಲೀನ್ ಮಾಡ್ಕೊಳ್ಳೋದು ಹೋಗೋದಷ್ಟೇ. ನಮ್ ರೋಡ್ ಸೈಡ್ ಹಿಂಗ್ ಓಡಾಡುವಾಗಂತ ಮನೇಲಿ ಹೆಂಗಿರುತ್ತೆ ಮೇಲೆ ಹೆಂಗಿರುತ್ತೆ ಅಂತ ಅನ್ಸ್ಕೊಳ್ತೀವಿ. ಮನೆ ಮುಂದೆ ಕಾರ್ ಬಂದ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಆ ಬ್ಯೂಟಿ ನೋಡವಲ್ಲಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ನೋಡ್ದಂಗ ಆಗುತ್ತೆ ಕಿಟಕಿಯಿಂದ ನೋಡ್ತಾ ನೇಚರ್ದು. ಬನ್ನಿ, ಸಖತ್ತಾಗಿದೆ. ಎಷ್ಟು ವರ್ಷ ನಿಂತೆ ಮನೆಗೆ? 70. ಆದನ ಶೇಡ್ ಹಿಡಿಬೇಕು. ಹಿಂದಿಂದು ಎಲ್ಲ ಟ್ರಂಕ್ಗಳು, ಅದು ನಮ್ಮ ಅತ್ತೆ ಟ್ರಂಕ್ ಇದೆ, ಅವರ ಬಟ್ಟೆಗಳು ಅವೆಲ್ಲ. ತಡಿಗಳನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತೀವಿ. ಅಂದ್ರೆ ನಮ್ಗೆ ಜಾಗವೇ ಸಾಕಾಗಲ್ಲ. ವರ್ಷಕ್ಕೊಂದ್ಸರಿ ಸೇರ್ಕೊಂತೀರಾ? ವರ್ಷಕ್ಕಲ್ಲ, ಈ ದೇವ್ರ ಹತ್ತಿ ಅಂತ ಮಾಡ್ತೀವಿ, ಆಮೇಲೆ ಮಾಲೆಯ ಪ್ರತಿಯೊಂದಕ್ಕೂ ಬರ್ತಾರೆ. ಮಗಳು ನಿಧಾನ ಕುಸೆ. 1975 52 ವರ್ಷ ಆಯ್ತು ಅಂತ. ಇಲ್ಲ ಹಾಕಿರಲಿಲ್ಲ, 52 ವರ್ಷದ ಮನೆ. ಕಿಚನ್ ಇದೆಲ್ಲ ಹಳೆಯದು. ಸ್ವಿಚ್ ಬೋರ್ಡ್ ನೋಡಿ, ಸ್ವಿಚ್ ಬೋರ್ಡ್ ಹಳೆ ಸ್ವಿಚ್ ಬೋರ್ಡ್ ನೋಡಿ. ಇಲ್ಲಿ ಏನು ಹೆಂಗ್ ಕಾಣುತ್ತಿದ್ದು ಫೋಟೋ. ಬ್ಯಾಕ್ ಲೈಟ್ಸು ನೋಡಿಲಿ, ಏನ್ ಸೂರ್ಯನ ಲೈಟ್ ಅಲ್ಲ, ಸನ್ ಲೈಟ್. ಅದು ಒಂದು ಗ್ಲಾಸ್ ಹಾಕ್ಬಿಟ್ರೆ ಸಾಕು ಅಂಚೆ. ಒಂದು ಅಂಚಿ ದೊಡ್ಡದು. ಫಸ್ಟ್ ಎಲ್ಲ ಸಣ್ಣ ಸಣ್ಣದು ಇಡ್ತಾ ಇದ್ರು, ಇದ್ರಲ್ಲಿ ಜಾಸ್ತಿ ಇದೆ. 2.5 ಇಂಥದ್ರಲ್ಲಿ 3 ಮಾಡ್ತಾ ಇದ್ದಿದ್ದಲ್ವಾ? ಸಖತ್ತಾಗಿದೆ. ಅಲ್ಲೊಂದು ಇಲ್ಲೊಂದು ಅಲ್ಲೊಂದು. ಇದು ಇಲ್ಲಿ ಇದು ಶೋರೂಮ್, ಅದು ಲಗೇಜ್ ಎಲ್ಲ ಹಾಕಿರೋದು. ಇದು ಹಂಗೆ ಪಾರ್ಲರ್ ಅಲ್ಲೇ ಬಂತು. ಇದು ಏನಂದ್ರೆ ಇದು ಬಾಡಿಗೆ ಪೋರ್ಷನ್ ಉದ್ದಕ್ಕೆ ನಮಗ್ ಸಾಕಾಗಲ್ಲ ಅಂತ ಬ್ಯಾಂಕ್ ಇತ್ತು ಹಿಂದೆ. ಇದು ಬ್ಯಾಂಕಿಗೆ ಕೊಟ್ಟಿದ್ರಾ? ಬ್ಯಾಂಕ್ ಇತ್ತು ಈ ಪೋರ್ಷನ್ ಅಲ್ಲಿ. ಬ್ಯಾಂಕ್ ಇದು ಇತ್ತು ಇಲ್ಲಿ, ಡ್ಯಾಮ್ ಕಟ್ತಿದ್ರಲ್ಲ ಇಂಜಿನಿಯರ್ಸ್ ಇಲ್ಲಿದ್ರು. ಈ ತರ ಸ್ಲೈಡಿಂಗ್ ಅದು ಸ್ಟೋರ್ ರೂಮ್. ಹಂಗೆ ಹಿಂದ್ಗಡೆ ಇದು ಬಾಡಿಗೆ ಪೋರ್ಷನ್ ಅಲ್ಲ, ಎಲ್ಲ ಹಿಂದ್ಗಡೆ ಲಗೇಜ್ ಅವು ಇವೆಲ್ಲ ಹಾಕಿಟ್ಟಿದೀವಿ. ಈಗ ಅನಿತಂದು ಇದಕ್ಕೆ ಹೋಗೋಣ ನಡೀರಿ. ಅದಕ್ಕೆ ಪಾರ್ಲರ್, ಅನಿತನ್ ಪಾರ್ಲರ್ ಫುಲ್ ಬಿಸ್ನೆಸ್ ಮಾಡ್ಕೊಂಡಿದ್ದಾಳೆ ಇಲ್ಲಿ. ಅನಿತನ್ ಪಾರ್ಲರ್ ಒಳಗೆ ಎಂಟ್ರಿ ಆಗೋಣ ಈಗ. ಇದು ನಮ್ಮ ಅನಿತಕ್ಕವ್ರದ್ದು ಬ್ಯೂಟಿ ಪಾರ್ಲರ್ ಯಡಿಯೂರಲ್ಲಿರೋದು. ಎಷ್ಟು ತಂಪಾಗ್ತದೆ ಅನಿಸ್ತದಲ್ಲ. ಬಂದವ್ರದೆಲ್ಲ ಕಟ್ ಮಾಡಿ ಹೇರ್ ಕಟ್ ಮಾಡ್ತೀನಿ ಅಂತ ತೋರ್ಸಕ್ಕೆ ಚೆನ್ನಾಗಿದೆ. ಮಗಳು ಹೇರ್ ಕಟ್ ಮಾಡಿಸ್ತೀವಾ? ತಂಪಾಗಿದೆ ಜಾಗ. ಜಾಗ ಉಪ್ಪರಿಗೆ ಅಲ್ಲ, ಹಾಗಾಗಿ ಸರ್ಟಿಫಿಕೇಟ್ ತೋರ್ಸು. ನಾ ಸುಮ್ಮನೆ ನಮ್ಮ ಮನೆಯವ್ರದ್ದು ಮಾವನ್ ಮಗಳು ಅನಿತಕ್ಕ ಅಂತ. ನಂದು ಐಬ್ರೋ, ಫೇಶಿಯಲ್, ವ್ಯಾಕ್ಸ್, ಹೇರ್ ಕಟ್ ಮತ್ತೆ ಮೇಕಪ್ ಮಾಡ್ತೀನಿ. ಮೇಕಪ್ ಮಾಡ್ತೀನಿ. ಮತ್ತೆ ಮದುವೆಗಳಿಗೆಲ್ಲ ಫಂಕ್ಷನ್ಸ್, ಮದುವೆಗಳಿಗೆಲ್ಲ ಇಲ್ಲೆಲ್ಲ ಅಟೆಂಡ್ ಮಾಡ್ತೀನಿ. ಮತ್ತೆ ನೀವು ಮನೆಗೂ ಹೋಗ್ತೀರಲ್ವಾ? ಕರೆದ್ರೆ ಮನೆಗೆ ಹೋಗ್ತೀನಿ. ಕೆಲವರೆಲ್ಲ ಮನೆಗೆ ಕರೀತಾರೆ, ಮತ್ತೆ ಕೆಲವರು ಸ್ಯಾರಿ ಹೇರ್ ಸ್ಟೈಲಿಗೆ ಎಲ್ಲ ಕರೀತಾರ. ಅಲ್ಲಿಗೆ ಹೋಗಿ ಮನೆಗೆ ಹೋಗಿ ಮಾಡ್ಬರ್ತೀನಿ. ಇಲ್ಲಿಗೂ ನೋಡಿ, ಇಲ್ಲೂ ಬಂದ್ ಮಾಡ್ಸ್ಕೋದು. ನಾನು ಐಬ್ರೋ ಮಾಡ್ಸ್ಕೊಳ್ಳೋಣ ಅಂತಾನೆ ಬಂದಿದೆ, ಬಟ್ ಬಂದಿನ ಲೇಟ್ ಆಗ್ಬಿಡ್ತು. ಬೆಂಗಳೂರಿಂದ ಎಲ್ಲ ಬಂದ್ ಮಾಡ್ಸ್ಕೊ ಹೋಗ್ತಾರಂತ. ಅಂದ್ರೆ
ಅಂದ್ರೆ ಇಲ್ಲೆಲ್ಲ ಇಲ್ಲೇ ರಿಲೇಟಿವ್ಸ್ ಬರ್ತಾರಲ್ಲ, ಅಂದ್ರೆ ಅಲ್ಲಿ ಕೆಲವರಿಗೆ ವರ್ಕ್ ಮಾಡುವಾಗ ಆಗಲ್ಲ ಅಂತೇಳಿ ಇಲ್ಲಿ ಬಂದಿರ್ತಾರಲ್ಲ, ಅಂದ್ರೆ ಕಾಯಂ ಕಸ್ಟಮರ್ ಗಳಾಗಿದ್ದಾರೆ ಅವರೆಲ್ಲ ಅಲ್ಲ ಬರ್ತಾರೆ. ಈ ವಾತಾವರಣದಲ್ಲಿ ಬಂದು ಆರಾಮ ನೆಮ್ಮದಿ ಎಷ್ಟು ಚೆನ್ನಾಗಿರುತ್ತೆ ಈ ಮನೇಲಿ. ಡೈರೆಕ್ಟ್ ಈಚೆಯಿಂದನೇ ಬರ್ಬೋದು, ನಾನು ಆಚೆಯಿಂದ ಬಂದು ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ. ನಾನು ಆಕ್ಚುಲಿ ಇವ್ರಿಬ್ರಿಗೆ ಹೇರ್ ಕಟ್ ಮಾಡ್ಸೋಣ ಅಂತ ನನ್ನ ತಮ್ಮಂಗು ನನ್ನ ಮಗಳಿಗೂ ಇಬ್ರು ಮಾಡಿಸ್ಕೊಂತಿಲ್ಲ. ಮತ್ತೆ ಮೇಕಪ್ ಎಲ್ಲ ಫೋಟೋಸ್ ಎಲ್ಲ ತೋರಿಸಿದ್ರು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕೋರ್ಸ್ ಮಾಡಿದ್ರಂತೆಲ್ಲ ನಾನು ತೀರ್ಥಹಳ್ಳಿ ಅನು ಪಾರ್ಲರ್ ಅಲ್ಲಿ ತೀರ್ಥಹಳ್ಳಿಲಿ ಅನು ಪಾರ್ಲರ್ ಅಲ್ಲಿ ಕೋರ್ಸ್ ಮಾಡಿರೋದು, ಅಲ್ಲಿ ಸರ್ಟಿಫಿಕೇಟ್ ನೋಡಿ. ಇಲ್ಲಿ ಇದ್ದವರು ಈಚೆ ಸೈಡ್ ಇದ್ದವರು ಮೇಕಪ್ ಮಾಡಿಸ್ಕೊಂತೀರ ಅಥವಾ ಪಾರ್ಲರಿಗೆ ಬರ್ತೀರೋ ಬಂದಿಲ್ಲ. ಯಡಿಯೂರಿಗೆ ಬನ್ನಿ, ಯಡಿಯೂರಿಗೆ ಬನ್ನಿ. ಅನಿತಾ ಬ್ಯೂಟಿ ಪಾರ್ಲರ್, ಸಹಸ್ರ ಬ್ಯೂಟಿ ಪಾರ್ಲರ್, ಸಹಸ್ರ ಬ್ಯೂಟಿ ಪಾರ್ಲರ್ ಅಂತ ಇಲ್ಲೇ ಪುಟ್ಟು ಅಂಗಡಿ ನೋಡಿ. ನಗು ಬರುತ್ತಪ್ಪ ಅನಿತಾ ಇವೆಲ್ಲ ಮಾಡ್ತಾಳೆ. ನೀವು ಸಣ್ಣ 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 ಆಟ ಆಡುವಲ್ಲ ಜೊತೆಲಿ ಇವೆಲ್ಲ ಮಾಡ್ತಾಳೆ ಅಂತ ಅಂದಾಗ ನನಗೆ ನಗಳಂಗ ಆಗುತ್ತೆ. ಮಾಡ್ತಾಳೆ ಪಾಪ, ಚೆನ್ನಾಗ್ ಮಾಡ್ತಾಳೆ. ನಮ್ ಕೆಲಸ ನೋಡಿ ಅವಳು ನಗಾಡ್ತಾಳೆ ನಮ್ಮನ್ನ. ಅವ್ರ ಮಾವನ್ ಮಗ್ಳಾಗ ಹೊತ್ತಿಗೆ ಇಲ್ಲಿ ಪಾರ್ಲರ್ ಅಲ್ಲಿ ಕೂತಿರೋದು. ಆಮೇಲೆ ಪಾರ್ಲರ್ ಅಲ್ಲಿ ಇದೇನು ಇವರಿಬ್ರು ಗಂಡಸರು ಬಂದಿದ್ದಾರೆ ಅಂತ. ಹಂಗೆಲ್ಲ ಇಲ್ಲಪ್ಪ. ಲೇಡೀಸ್ ಲೇಡೀಸ್ ಜೆಂಟ್ಸ್ ಅಲ್ಲ ಈಗ. ಬರೀ ಲೇಡೀಸ್ ಅಷ್ಟೇ. ಅಲ್ಲ, ಬರೀ ladies ಅಷ್ಟೇ. ಕಡೆಗೆ ಯಾರು ತಪ್ಪು ತಿಳ್ಕೊಂಡಿರ, ಜೆಂಟ್ಸ್ ಬಂದಿರಾ, ಲೇಡೀಸ್ ಸತೀಶ್ Ladies ಮಾತ್ರ. ವೀರಗೌಡರು ಹೋಗ್ಯಾರ ಅಂತ ಕಡೆಗೆ. ಲೇಡೀಸ್ ಹೌದೌದು, ಅದನ್ನ ಕ್ಲೀನ್ ಆಗಿ ಹೇಳ್ಬಿಡೋದು. ನಾನು ಪಾಪ ಎಷ್ಟು ದಿವಸ ಅಂತ ಅಲ್ಲ ಅಲ್ಲ ಅಂತ ಹೇಳಕ್ ಆಗಲ್ಲ. ಇದು ಬಾಬಾ ಅಂದ್ರೆ ಇವ್ರ ಹಸ್ಬೆಂಡ್ ಇವ್ರ ಸಂಜಯ್ ಅಂತ. ಸರಿ ಆಯ್ತು, ಕಂಟಿನ್ಯೂ ಮಾಡಿ. ಯಡಿಯೂರು ಅಂತ ಎಲ್ಲಿ ಇದು ಯಡೂರು. ಇವ್ರದ್ದು ಫೋನ್ ನಂಬರ್ ಬೇಕಾದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಇಲ್ಲೇ ಇದ್ದವರು ಅಂದ್ರೆ ಇಲ್ಲಿ ಸುತ್ತಮುತ್ತ ತೀರ್ಥಹಳ್ಳಿ ಮುಖಾಂತರ ಸಾಗರ, ಇವಾಗ ರೋಡ್ ಸಾಗರಕ್ಕೆ ಹೋಗುತ್ತೆ. ಯಾವ್ದು ಇದು? ಕುಂದಾಪುರ road. ಕುಂದಾಪುರ ತೀರ್ಥಹಳ್ಳಿಯಿಂದ ಕುಂದಾಪುರಕ್ಕೆ ಹೋಗೋ ರೋಡ್ ಅಲ್ಲಿ ಬರುತ್ತೆ ಯಡೂರು. ಇದು ಯಡೂರಲ್ಲಿ ನೀವು ರೋಡಿಗೆ ಹೋಗೋ ಪಕ್ಕದಲ್ಲೇ ರೋಡ್, ಅದೇ ರೋಡ್ ಅಲ್ಲಿ ಪಕ್ಕದಲ್ಲಿ ಸಿಗುತ್ತೆ. ಇಲ್ಲೊಂದು ವಿಸಿಟ್ ಮಾಡಿ. ಎಷ್ಟ್ ಕಟ್ ಮಾಡಿಸ್ಕೊಳ ನೋಡಂಗಿಲ್ಲ ಕಣತು. ಎಷ್ಟು ಚೆನ್ನಾಗೈತೆ. ಗಾಳಿ ಬೆಳಕು ಆಡಬೇಕು ಚೆನ್ನಾಗಿ, ಲುಕ್ಕು, ಆ ಫೀಲ್ ಬರುತ್ತಲ್ಲ ಮನೆಯೊಳಗೆ, ಆ ಟ್ರೆಡಿಷನಲ್ ಫೀಲು, ಅದು ಇಂಪಾರ್ಟೆಂಟ್ ನಮಗೆ ಅಲ್ವಾ? ಮನೆ ಅಂದ್ರೆ ಚೆನ್ನಾಗಿದೆ. ಹಿಂದ್ಗಡೆ ಇಲ್ಲಿ ಓಪನ್ ಫುಲ್ ಆಚೆ ಇತ್ತು. ಸಿಟಿ ಒಳಗೆ ಒಂದು ಸಣ್ಣದ ಒಂದು ಇಷ್ಟಾಗಲ್ಲ ಜಾಗ ಇರಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ. ಇಲ್ಲಿ ನೋಡಿ ಫುಲ್ ಫೀಲ್ಡ್. ಆಮೇಲೆ ಅದು ನಮ್ಮ ನಾಗದೇವ್ರು. ಹೌದಾ? ದೇವಸ್ಥಾನ. ಚೌಡಿ ಪಂಜರೊಳ್ಳಿ ಅಂತ. ಓಹೋ, ನಿಮ್ಮ ಮನೆ ದೇವ್ರಾ? ಇದು ನಮ್ದೇ ಮಾಡ್ಕೊಂಡಿರೋದು. ನಮ್ ಜಾಗದಲ್ಲೇ ನಮ್ಮ ಮನೆ ದೇವ್ರು ಇಲ್ಲೇ ತಂದಿದೀವಿ. ಮತ್ತೆ ಅದು ಹಾಸ್ಟೆಲ್, ಅದು ಯಾವುದು? ಹಾಸ್ಟೆಲ್. ಹೌದಾ? ಹಿಂದ್ಗಡೆ ರೂಟ್ ಇದೆ ಅಲ್ಲಿ, ಹಿಂದ್ಗಡೆ ಹೋಗಕ್ಕೆ ಇದೆ ಪೇಟೆ ಇದ್ದಂಗೆ ಇದೆ ಮನೆ. ನೋಡಿ ಮನೆ. ನಮಗೆ ಹಾಂ. ಇದು ಸೌದೆಗೆ ಇಡಕ ಸೌದೆ ಲಗೇಜ್ ಎಲ್ಲ ಹಾಕ್ಲಿಕ್ಕೆ. ಅನಿತ್ ಅವ್ರದ್ದು ಅಂಗಡಿನೂ ಇದೆ, ಇದೇ ಅಂಗಡಿ ಅವ್ರದ್ದು. ಬಂದು ಅಂಗಡಿ ನೋಡೋಣ. ಅಂಗಡಿ ನೋಡಿ ಆಗಲೇ ಒಂದ್ಸರಿ ಸ್ಟಾರ್ಟ್ ಮಾಡಿದಾಗಲೇ ಅಟ್ಯಾಕ್ ಮಾಡಿದ್ದ, ಈಗ ಇನ್ನೊಂದ್ಸರಿ ಅಟ್ಯಾಕ್ ಮಾಡ್ತಾನೆ. ವಿಡಿಯೋ ಮುಖಾಂತರ ಓ, ನೀವು ನೆಂಟರು ಬಂದ್ರೆ ಅಂಗಡಿಲಿ ಇರೋವೆಲ್ಲ ಖಾಲಿ ಮಾಡ್ತಾರೆ ಅಂತ ಬೈತಾರೆ ಕಣೋ. ಅರುಣ್ ಐಸ್ ಕ್ರೀಮ್ ಇಲ್ಲಿ ನಿಮ್ಮ ಇದ್ರಲ್ಲಿ ಐಸ್ ಕ್ರೀಮ್ ನಿಮ್ದು ಒಬ್ಬರದೇನೆ ಇರೋದಿಲ್ಲ? ನಮ್ದು ಒಬ್ರದೇ ಅರುಣ್ ಐಸ್ ಕ್ರೀಮ್. ಡ್ರೈ ಜಾಮೂನ್ ಇದೆ ಇಲ್ಲಿ. ಹೆಂಗಿರುತ್ತೆ ಗೊತ್ತಾ? ಡ್ರೈ ಜಾಮೂನಾ? ಇದೊಂಥರ ಡ್ರೈ ಜಾಮೂನ್ ಕಣಿದು ಸಕಲಾಗಿದೆ. ಸಖತ್ತಾಗಿದೆ, ಖಾಲಿ ಮಾಡಿಬಿಡಿ. ಸಖತ್ತಾಗಿದೆ. ಚೆನ್ನಾಗಿದ್ಯಾ? ಇದು ಬೇರೆ ಟೇಸ್ಟ್ ಅಲ್ವ? ಇದು ಸಖತ್ತಾಗಿದೆ. ಸಕಲಾಗಿದೆ ಅಲ್ವಾ? ಇಲ್ಲಿ ನೋಡಿ ಅರುಣ್ ಐಸ್ ಕ್ರೀಮ್, ಯಾವ ವೆರೈಟಿ ಬೇಕು ತಗೊಳ್ಳಿ. ಓ, ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ಇಟ್ಟಿದೆ. ಅನಿತ್ ಅವ್ರ ಯಜಮಾನ್ರದು ಇದು ಅವರು ಸ್ಟಿಚಿಂಗು ಮಾಡ್ತಾರೆ, ಅದ್ರ ಜೊತೆ ಅಂಗಡಿನು. ಹೌದಾ? ಒಟ್ಟಿಗೆ ಅಂಗಡಿಲಿ ಎರಡು ಆಗುತ್ತೆ ನೋಡಿ. ಈಚೆ ಸುಮ್ನೆ ಕೂತ್ಕೊಳ್ಳುವಾಗ ಅದ್ ಮಾಡೋದು, ಯಾರು ಬಂದಾಗ ಇದು ಮಾಡ್ಬೋದಲ್ಲ. ಆ ಕಡೆ ಅನಿತನ್ ಬ್ಯೂಟಿ ಪಾರ್ಲರ್, ಆ ಸೈಡ್ ನಮ್ಮ ಪಾರ್ಲರ್ ನೋಡಿ. ಈ ಕಡೆ ಹೊರಗಡೆಯಿಂದ ಕಾಣುತ್ತೆ, ಓಪನ್ ಮಾಡಿದ್ರೆ ಅನಿತ್ ಬ್ಯೂಟಿ ಪಾರ್ಲರ್ ಇಲ್ಲಿ ಕಾಣುತ್ತೆ. ನೋಡಿದ್ರಲ್ಲ? ನೆಂಟು ಮನೇಲಿ ಒಂದು ಅಂಗಡಿ ಇದೆ ಅಂತಂದ್ರೆ ಏನ್ ಖುಷಿ ಆಗ್ತಲ್ಲ. ಸಣ್ಣದ್ರಲ್ಲಿ ಓಡಾಗದೆ ಅವ್ರ ಮನೆಗೆ. ಅವ್ರು ನೋಡು, ಅವ್ರು ಅನಿತನ್ ಬಿಸ್ನೆಸ್ ಬರೀ ಲೇಡೀಸಿಗೆ ಮಾತ್ರ. ಬಾಬಾ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಯ್ಯ ಅವರು ನೋಡಿ ಅಕ್ಕ ಹೇಳಿದ್ರು, ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ರು, ನಂಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಬಾಬಾ ನೋಡು ಖುಷಿ ಅವ್ರು ಮಾತಾಡೋದು ಎಷ್ಟು ಸಾಫ್ಟ್ ಇದಾರೆ ಗೊತ್ತಾ. ನಮ್ಮಲ್ಲಿ ಉಳಿಯಕ್ ಬನ್ನಿ, ಬರ್ತೀವಿ. ಹಂಗಾಗಿ
ವಾಟರ್ಮೆಲನ್ ಐಸ್ ಕ್ರೀಮ್ ಇದೆ ಫಸ್ಟ್ ಟೈಮ್ ನೋಡ್ತಿರೋದು. ಅಲ್ಲ ಸಿಕ್ಕಾಪಟ್ಟೆ ಐಸ್ ಕ್ರೀಮ್ ವೆರೈಟೀಸ್ ಇಟ್ಟಿದ್ಯಾ ಅಂಗಡಿಲಿ? ಹೌದಾ? ಕಲ್ಲಂಗಡಿ ಪೀಸ್ ನೀವು ಬಂದಂಗೆ ಎಲ್ಲ ಬಂದ್ರೆ ಒಂದ್ ಸ್ವಲ್ಪ ಫ್ಯಾಮಿಲಿ ಎಲ್ಲ ಬಂದು ಒಳ್ಳೆ ಇಲ್ಲಿ ವಾತಾವರಣ ಭಾರಿ ಖುಷಿ ಆಗುತ್ತೆ. ಅವಳ ಕೈಲೇ ಬಂದಿದೆ ಐಸ್ ಕ್ರೀಮ್ ತಿನ್ಕೊಂಡೇ ಹೋಗೋದು. ಇಲ್ಲಿ ಗೊತ್ತಿರುತ್ತೆ ಎಲ್ಲ ವೆರೈಟಿ ಇದೆಯಾ. ಫ್ಯಾಮಿಲಿ ಪ್ಯಾಕ್ ಇದೆ, 1 ಲೀಟರ್ ಹಿಂಗೆಲ್ಲ ಇದೆ. ಅರ್ಧ ಲೀಟ್ರ್ 1 ಲೀಟ್ರ್ ಎಲ್ಲ ಇದೆ, 1/4 ಲೀಟ್ರ್ ಎಲ್ಲ ಪ್ರತಿಯೊಂದು ಇದೆ. ಮತ್ತೆ ಕಡೆ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಅನಿತಕ್ಕ ಮಗಳು ಕರ್ಕೊಂಡ್ಬಿಟ್ಟು ಬರಬೇಕಾಗಿತ್ತು. ಹಾಗೆ ನಾವು ಕುಚ್ಚಲಕ್ಕಿ ಮತ್ತು ಬೆಲ್ಲ ತಗೊಬೇಕಾಗಿತ್ತು. ಹಾಗೆ ಹೋಗ್ಬಿಟ್ಟು ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ಕರ್ಕೊಂಡು ಹೋದ್ರು ಅನಿತಕ್ಕ. ಅಲ್ಲಿಗೆ ಹೋಗಿದ್ವಿ. ಒಳ್ಳೆ ಮುಟ್ಟಕ್ಕೆ ಎಷ್ಟು ಚೆನ್ನಾಗಿದೆ ಇದು ಅಕ್ಕಿ, ತಣ್ಣಗೆ ತಣ್ಣ. ಬೆಂದಿರಕ್ಕಿ ಇದು. ಬೆಂದಿರ ಹೌದು, ಅರ್ಧ ಬೇಯಿಸಿಟ್ಟಿರ್ತಾರೆ. ಎಷ್ಟು ಬೆಂದಿಸಿ ಒಣಗಿಸಿರ್ತಾರೆ, ಬೇಯಿಸಿ ಒಣಗಿಸಿರ್ತಾರೆ. ನಾ ಹೇಳಿಲ್ವಾ ನಿನ್ನೆ? ಮಿಲ್ಲಲ್ಲಿ ಮಾಡೋದು. ಹೌದಾ? ನಾನ್ ನಮ್ಮ ಅಜ್ಜಿ ಮನೆಗೆ ಬರೋಣ ಚಿಕ್ಕವನಲ್ಲಿದ್ದಾಗ ಇಡೀ ಬಕ್ಕಂಡ್ ತಟ್ಟೆಗೆ ಹಾಕೊಂಡು ಅವ್ರು ಕದ್ ತಿನ್ನೋ ಇದನ್ನ ಅಷ್ಟು ಚೆನ್ನಾಗಿದೆ. ಒಂದ್ ರೌಂಡ್ ಬೇಯಿಸಿರೋದಂತೆ, ಬೇಯಿಸ್ಬಿಟ್ಟು ಅದನ್ನ ಪಾಲಿಶ್ ಕೊಡ್ಸಿರೋದು. ಇದ್ರ ಪ್ರೋಸೆಸ್ಸೇ ದೊಡ್ಡದು. ಆಮೇಲೆ ಇದನ್ನ ಈಗ ತಗೊಂಡೋಗಿ ಮತ್ತೆ ನಾವು ಎಷ್ಟು ನಾವು ನಾರ್ಮಲ್ ಅಕ್ಕಿ ಏನ್ ಬೇಯಿಸ್ತೀವಿ ಅದ್ರದ್ದು 4 ಪಟ್ಟು ಜಾಸ್ತಿ ಬೇಯಿಸ್ಬೇಕಲ್ವ. ಅದನ್ನ ಅನ್ನ ಹಾಕ್ಬೇಕಂದ್ರೆ 4 ಪಟ್ಟು ಜಾಸ್ತಿ ಬೇಯಿಸ್ಬೇಕು. ಬಹಳ ಆರೋಗ್ಯಕರವಾದಂತ ಅಕ್ಕಿ ಇದು. ಅದಕ್ಕೆ ಇಲ್ಲಿ ನಮ್ಮ ಅಜ್ಜಿ ಇವರೆಲ್ಲ ಬದುಕ್ತಿರೋದು 89 ವರ್ಷ ಅಷ್ಟು ಚೆನ್ನಾಗಿ ತಂಪು ಇರುತ್ತೆ ಅಂತಿದ್ದು. 89 ವರ್ಷ ನಮ್ಮ ಅಜ್ಜಿ ಅಷ್ಟೊಂದು ಗಟ್ಟಿಮುಟ್ಟಾಗಿದೆ ಅಂತಂದ್ರೆ ಇಂಥ ಅಕ್ಕಿಗಳ ಇದು ಬಿಟ್ಟರೆ ಇನ್ಯಾವುದೋ ತಿಂದಿಲ್ಲ ಅವರು. ಇದೇ ಅಕ್ಕಿಗಳನ್ನ ತಿಂದು 81 ವರ್ಷ ಇಷ್ಟು ಗಟ್ಟಿಗಿರೋದು ಅವರು. ಈ ತಗೊಂಡೋಗಿ ಮಧ್ಯಾಹ್ನ ಟೈಮು ನಾನು ನನ್ನ ಮಗಳು ಇವ್ರಿಗೆ ತರಕಾರಿ ಬೇಯಿಸ್ಕೊಂಡು ಅದಕ್ಕೊಂದೊಂದು ಮೊಟ್ಟೆನ ಉಪ್ಪಿನಕಾಯಿ ಹಾಕೊಂಡು ತಿನ್ನೋದು. ಹಾಗಾಗಿ ನಾವು ಒಂದು 25 kg ಕಾಯಿ ಚಟ್ನಿ ಹಾಕೊಂಡು ಜನ ತಿನ್ಬೇಕು. ಮತ್ತೆ ಮೊಸರು ಸಕ್ಕತ್ತಾಗಿರುತ್ತೆ. ನಾವು 2 ವರ್ಷ ತಿನ್ಸಿದ್ವಿ ಪೇಜಾವರ ಸ್ವಾಮೀಜಲ್ಲಿ ರಾಮಕುಂಜ ಹಾಸ್ಟೆಲ್ ಇದ್ದು. ಬರೀ ಇದೆ ಒಂದು ಚಪಾತಿ ತಿಂತ ಇದ್ದಾನೆ. ನಮ್ಮ ಅಕ್ಕನು ಇವನು ಮಂಗ್ಳೂರಲ್ಲಿ ಓದಿದ್ದು, ಇವನು ರಾಮಕೊಂಜದಲ್ಲಿ ಕುಸ್ಲಕ್ಕಿನ ಇದ್ದಿದೆ. ದಿನಕ್ಕೆ 1 ಟೈಮ್ ಆದ್ರೆ ಇದ್ದಿದೆ. 1 ಟೈಮ್ ಅಲ್ಲ 3 ಟೈಮ್. ಬೆಳಗ್ಗೆ ಗಂಜಿ ಅನ್ನ ಒಂದು ಇಡ್ಲಿ ತಿಂದಿಲ್ಲ, ಬರೀ ಭಾನುವಾರ ಒಂದು ಇಡ್ಲಿ ಕೊಟ್ಬಿಡೋರು. ಚೆನ್ನಾಗಿದೆ ಅಂದ್ಬಿಟ್ಟು ತಿನ್ನೋದು. ಅದನ್ನೇ ಒಂದು ಅಂಗಡಿಗೆ ಹೋಗಂಗಿಲ್ಲ, ಒಳ್ಳೆ ಸೇಮ್ ಜೈಲ್ ಹೆಂಗಿರೋದು ಹಂಗೆ ಇತ್ತು. ಬಟ್ ಸಖತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. 10 kgಗೆ ಇನ್ನು 60 ರೂಪಾಯಿ ವಾಪಸ್. 480 ರೂಪಾಯಿ ಒಂದು ಬ್ಯಾಗ್. ಓ ಯಡಿಯೂರು ಡೇ ಕೇರ್ ಇದು. ಅಂಗನವಾಡಿ ಅದೇ ತರ ಈಗ ಮಾಡಿದ್ದಾರೆ. ವ್ಯವಸ್ಥೆ. ಓ ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ರೆ, ಚಾಪೆ ಹಾಕಿ ಬೆಡ್ಶೀಟ್ ಎಲ್ಲ ಹೊಚ್ಚಿ. ಏನು ಮಾತಾಡಿದೆ. ಕರ್ಕೊಂಡು ಹೋಗೋಣ ಅಂತ ಹೇಳಿಲ್ವಾ? ಅದು ಪೇರೆಂಟ್ಸ್ ಬರೋರ್ಗು ನೀವೆಲ್ಲ ನೋಡ್ಕೊಳ್ಳೋಣ. ಇಲ್ಲಿ ಬೇರೆ ಟೀಚರ್ ಇದ್ದಾರೆ. ಇಲ್ಲಿ ಬೆಳಗ್ಗೆ 10ರಿಂದ ಸಂಜೆ 3ರವರೆಗೆ ಮಿನಿ ಅಂಗನವಾಡಿ. ಆಯಾ ಇಲ್ಲ ಹಾಗಾಗಿ. ಹೌದಾ? ಇದು ಅಂಗನವಾಡಿನಾ? ಮತ್ತೆ ಯೂನಿಫಾರ್ಮ್ ಎಲ್ಲ ಇದೆ. ಯೂನಿಫಾರ್ಮ್ ಇದೆ. ಹೌದಾ? ಯೂನಿಫಾರ್ಮ್ ಇದೆ. ಅವಳು ಇವತ್ತು ಬ್ಯಾಗ್ ಹಾಕೊಂಡು ಬಂದಿಲ್ಲ, ಅದೇ ಬ್ಯಾಗ್ ಬೇಕು ನಟ ಮಾಡ್ತಾರೆ. ಎಲ್ಲದಕ್ಕೂ ಗೌರ್ಮೆಂಟ್ ಇಂದನೇ ಎಲ್ಲ ಗೌರ್ಮೆಂಟ್ ಇಂದ. ಯೂನಿಫಾರ್ಮ್ ಗೌರ್ಮೆಂಟ್ ಇಂದನಾ? ನಾವು ಅದೇ ನೋಡಿ, ಅದೇ ಯೂನಿಫಾರ್ಮ್ ಗೌರ್ಮೆಂಟ್ ಇಂದ ಇಲ್ಲಂತೆ. ಆದ್ರೆ ಇವ್ರು ನೀಟಾಗಿ ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ರು. ವಾವ್, ಚೆನ್ನಾಗಿದೆ ಅಲ್ಲ. ಪೇರೆಂಟ್ಸೇ ಮಾಡಿರೋದಾ? ಹಾ, ನೀಟಾಗಿದೆ. ಹೌದು, ಮಾಡೋದಾ? ಸರ್ಕಾರದಿಂದ ಯಾವುದೇ ಫೀಸ್ ಇಲ್ಲ, ಏನಿಲ್ಲ. ಅದೆಲ್ಲ ಸರ್ಕಾರದಿಂದ ಅದೆಲ್ಲ. ಅಯ್ಯೋ ಅಯ್ಯೋ ಬೀಳ್ತಿಲ್ಲ. ನಾವು ಮನೆಗೆ ಹೋಗ್ತಿದ್ವಿ, ಊರಿಗೆ. ಮನೆ ಬಾಯ್ ಬಂಗಾಳಿ ಮಾಡು. ಬಾಯ್ ರಾಜ. ಬೈ ಮಾಡು. ಬರ್ತೀವಿ ಅಕ್ಕ, ಬರ್ಬೇಕು ನೆಕ್ಸ್ಟ್ ಟೈಮ್. ಓಕೆ, ಈಗ ನಾವು ಕೊಪ್ಪಳಿಗೆ ಹೊಡ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅನಿತಾ ಅವ್ರ ಮನೆ ನೋಡಿ ಖುಷಿ ಆಗಿರ್ಬೇಕು ಎಲ್ಲರೂ. ಇಲ್ಲಿ ದಾರಿಲಿ ಬರುವಾಗ ನೋಡಿ, ಈ ಕಡೆಯಿಂದ ಬಂದರೆ ತೀರ್ಥಹಳ್ಳಿ ಯಾರು ಟೈಲರಿಂಗ್ ಏನಾದ್ರು ಸ್ಟಿಚ್ ಹಾಕಿಸ್ಕೋಬೇಕು ಅಂದರೆ ಇವರಿದ್ದಾರೆ. ಬ್ಯೂಟಿ ಪಾರ್ಲರ್ ಬಂದರೆ ಒಂದು ಫ್ಯಾಮಿಲಿ ಕುಟುಂಬ ಸಮೇತ ಬಂದರೆ ಫುಲ್ ಪ್ಯಾಕೇಜು. ಮೇಲೆ ಲೇಡೀಸು ಮೇಕಪ್ ಮಾಡಿಸ್ಕೊಳ್ಳೋದು, ಜೆಂಟ್ಸ್ಗೆ ಇನ್ನೆಲ್ಲ ಮಕ್ಕಳೆಲ್ಲ ತಿಂಡಿ ತಿನ್ನೋದು, ಮಕ್ಕಳಿಗೆ ಜಾಮೂನ್ ತಿನ್ಸೋದು, ಐಸ್ ತಿನ್ಸೋದು. ಒಂದ್ಸತಿ ಫ್ಯಾಮಿಲಿ ಟ್ರಿಪ್ ಹೊಡಿಬೋದು. ಬಂದರೆ ಒಂದು ಫ್ಯಾಮಿಲಿ ಪ್ಯಾಕೇಜಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಓಕೆ, ಈಗಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದೀವಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೆ